ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಯಾವ ಟಿವಿಗಳಲ್ಲೂ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಟೆರರ್ ಲ್ಯಾಬ್ ಅಲ್ ಫಲಾಹ್ ವಿವಿಯ ಒಳಗೆ ಹೇಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು? ಅಲ್ ಫಲಾಹ್ ವಿವಿಯಲ್ಲೇ ತಯಾರಾಗ್ತಿತ್ತ ಬಾಂಬ್. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾಹ್ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾವ ಟಿವಿಗಳಲ್ಲೂ ಇಲ್ಲದ ದೃಶ್ಯ ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಟೆರರ್ ಲ್ಯಾಬ್ ಅಲ್ ಫಲಾಹ್ ವಿವಿಯಲ್ಲಿ ಅಲ್ಲಿನ ದೃಶ್ಯ ಯಾವ ರೀತಿಯಾಗಿದೆ, ಆ ಎಲ್ಲಾ ದೃಶ್ಯಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಅಲ್ ಫಲಾಹ್ ವಿವಿಯಲ್ಲೇ ಬಾಂಬ್ ತಯಾರಾಗ್ತಿತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾಹ್ ವಿವಿ. ನೋಡಿ, ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲೂ ಇಲ್ಲದ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯ ಇದು. ಈ ಒಂದು ವಿವಿಯಲ್ಲಿ ಇಲ್ಲಿ ಬಾಂಬ್ ಅನ್ನು ತಯಾರು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಎಷ್ಟು ವಿಶಾಲವಾಗಿದೆ ನೋಡಿ. ನೋಡಿ, ದೆಹಲಿ ಸ್ಫೋಟದ ಬೇಗ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಎಲ್ಲೂ ಇಲ್ಲದಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನೋಡಿ ಎಷ್ಟು ವಿಶಾಲವಾಗಿದೆ ಈ ಒಂದು ವಿವಿ. ಇಲ್ಲಿ ಈ ಡಾಕ್ಟರ್ಸ್ಗಳು ಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಕೆಮಿಕಲ್ ಅನ್ನ ತಯಾರು ಮಾಡ್ತಾ ಇದ್ರು, ರಿಸಿನ್ ಅನ್ನೋ ಕೆಮಿಕಲ್ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಮೂಡುತ್ತೆ. ನೋಡಿ ಎಷ್ಟು ವಿಶಾಲವಾಗಿದೆ ಈ ಒಂದು ವಿವಿ ಅಂತ. ಆ ವಿವಿಯ ಎಲ್ಲಾ ದೃಶ್ಯಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಫರೀದಾಬಾದ್ ನಲ್ಲಿರುವಂತಹ ವಿವಿ ಇದು. ವಿವಿ ಒಳಗಿನ ದೃಶ್ಯ ಇದು. ನೋಡಿ, ಒಳಗಿನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ತುಂಬಾ ದೊಡ್ಡದಾದಂತಹ ವಿಶ್ವವಿದ್ಯಾಲಯ ಇದು. ಇಲ್ಲಿ ಡಾಕ್ಟರ್ಸ್ಗಳು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ರು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ರಂಜಿತ್ ಚಿರಿಯಾರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇದೀಗ ಆ ಸ್ಥಳದಲ್ಲಿದ್ದೀರಿ, ಏನೆಲ್ಲ ಮಾಹಿತಿ ಇದೆ ಅಂತ? खंडिता प्रवीण, फर्स्ट ऑन विविया अंदर का विजुअल कैंपस कैसा है? 200ರಿಂದ 250 ವೈದ್ಯರು ಒಳಗಡೆ ಇದ್ದಾರೆ. 200ರಿಂದ 250 ವೈದ್ಯರು ಒಳಗಡೆ ಇದ್ದಾರೆ. 40 ಜನ ವೈದ್ಯರು ಕಾಶ್ಮೀರ ಮೂಲದವರಾಗಿದ್ದಾರೆ. 700 ಕೋಟಿ ವ್ಯವಹಾರ ನಡೆಯುತ್ತೆ. ಇದು ಯಾವುದೇ ಗವರ್ಮೆಂಟ್ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆ, ಯೂನಿವರ್ಸಿಟಿ ಅಲ್ವೇ ಅಲ್ಲ. ಇದು ಕಂಪ್ಲೀಟ್ಲಿ ಪ್ರೈವೇಟ್ ವಿಜುವಲ್. ಸೌದಿಯಿಂದ ಫಂಡಿಂಗ್ ಆಗುತ್ತೆ, ಬೇರೆ ಇಸ್ಲಾಂ ರಾಷ್ಟ್ರಗಳಿಂದ ಫಂಡಿಂಗ್ ಆಗುತ್ತೆ. ಈ ವಿವಿಯ ಇನ್ಸೈಡ್ ದೃಶ್ಯ ನಮಗೆ ಲಭ್ಯ ಆಗಿದೆ. ಒಳಗಡೆ ಇನ್ವೆಸ್ಟಿಗೇಷನ್ ಹೇಗಾಗ್ತಾ ಇದೆ ಅನ್ನೋದು ಫಸ್ಟ್ ಆನ್ ರಿಪಬ್ಲಿಕ್ ನಲ್ಲಿ ಫಸ್ಟ್ ಈಗ ವಿಡಿಯೋ ಲಭ್ಯ ಆಗಿದೆ. ಅದರ ಪ್ರಕಾರ ಒಳಗಡೆ ಏನು ಈ ಹೊತ್ತಿಗೆ ಬೇರೆ ಈ ವಿವಿಯ ಇನ್ಸೈಡ್ ದೃಶ್ಯ ನಮಗೆ ಇದೆ ಅನ್ನೋದು ಫಸ್ಟ್ ಆನ್ ರಿಪಬ್ಲಿಕ್ ನಲ್ಲಿ ಫಸ್ಟ್. ಅದರ ಪ್ರಕಾರ ಒಳಗಡೆ ಏನ್ ಈ ಹೊತ್ತಿಗೆ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹರಿಯಾಣದ ಪೊಲೀಸರು ಈ ಹೊತ್ತಿಗೆ ಒಳಗಡೆ ಹೋಗ್ತಾ ಇರುವಂತ ದೃಶ್ಯ ಅದೆಲ್ಲ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಅಲ್ ಫಲಾಹ್ ಯೂನಿವರ್ಸಿಟಿಯ ಒಳಗೆ ನೀವು ನೋಡಬಹುದು ಕ್ಯಾಂಪಸ್ ಎಷ್ಟು ವಿಶಾಲವಾಗಿದೆ ಅನ್ನೋದು. ಜೊತೆಗೆ ಈಗ ನೋಡ್ತಾ ಇದ್ದೀರಲ್ಲ ಈ ದೃಶ್ಯದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ
ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇನ್ಸೈಡ್ ವಿಜುವಲ್. ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆರಂಭದಲ್ಲಿ ಒಬ್ರು ರಿಟೈರ್ಡ್ ಆರ್ಮಿ ಈ ವಿವಿಯನ್ನ ಈಗ ಇದರನ್ನ ಈ ಮ್ಯಾನೇಜ್ಮೆಂಟ್ ಯಾರು ಏನು ಅನ್ನುವಂತ ಮಾಹಿತಿಯೂ ಕೂಡ ಜಾವೇದ್ ಅಹಮದ್ ಸಿದ್ದಿಕಿ ಕೂಡ ಒಂದು ಕುತೂಹಲ ಇದೆ. ಈಗಷ್ಟೇ ಈ ವಿವಿಯ ಆಡಳಿತ ಮಂಡಳಿ ನಮಗೊಂದು ನೋಟಿಸ್ ಅನ್ನ ಕೊಟ್ಟಿದೆ. ಅದ್ರ ಪ್ರಕಾರ ನಮ್ಮ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಆದ್ರೆ ರಿಪಬ್ಲಿಕನ್ ಒಳಗಡೆ ಇನ್ಸೈಡ್ ಏನ್ ನಡೀತಾ ಇದೆ, ಯಾವ ಹಂತದಲ್ಲಿ ಇದೆ ತನಿಖೆ, ಜೊತೆಗೆ ಒಳಗಡೆ ಕ್ಯಾಂಪಸ್ ಎಂಟ್ರಿ ಆದಾಗ ನಮ್ಗೆ ಏನು ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಈಗ ಬ್ರೇಕ್ ಮಾಡ್ತಾ ಇದೆ. ಆ ದೃಶ್ಯವನ್ನ ತಾವೇನ್ ನೋಡ್ತಾ ಇದ್ರಲ್ಲ, ಈ ವಿವಿಯ ಒಳಗಡೆ ಏನು ನಡೀತಾ ಇತ್ತು ಅನ್ನೋದು ನೋಡಿ. ಶಾಹೀನ್ ಸೇರಿದಂತೆ ಮುಜಾಮಿರ್ ಸೇರಿದಂತೆ 5 ವರ್ಷಗಳಿಂದ ಈ ಮುಜಾಮಿರ್ ಇಲ್ಲಿ ವರ್ಕ್ ಮಾಡ್ತಾ ಇದೆ, 5 ವರ್ಷಗಳಿಂದ. ಜೊತೆಗೆ ಉಮರ್ ನಬಿ ಏನಿದ್ದಾನಲ್ಲ, ಆತ 7 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದಂಥದ್ದು ಮಾಹಿತಿ ಲಭ್ಯ ಆಗಿದೆ. ಆತನಿಗೆ ಸಪರೇಟ್ ಆಗಿ ಒಂದು ಕ್ಯಾಬಿನ್ ಇಟ್ಟು ಒಳಗಡೆ ಆ ಕ್ಯಾಬಿನ್ ಅನ್ನ ಈಗ ಸಂಪೂರ್ಣವಾಗಿ ಏನು ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಅವರು ಸುತ್ತುವರೆದಿದ್ದಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸುಮಾರು 42ಕ್ಕೂ ಹೆಚ್ಚು ಕೆಲವು ಈ ಪ್ರಕರಣದ ಏನು ವಿಟ್ನೆಸ್ ಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಈ ಒಂದು ಒಳಗಡೆ ನಡೀತಾ ಇದ್ದಂತ ಈ ವೈಟ್ ಕಾಲರ್ ಟೆರರಿಸಂ ಏನಿದೆ ಅದನ್ನ ಈಗ ಮಟ್ಟ ಹಾಕುವಂತ ಇನ್ವೆಸ್ಟಿಗೇಷನ್ ಟೀಮ್ ಎಂಟ್ರಿ ಆಗಿದೆ. NIA ಸ್ಪೆಷಲ್ 10 ಜನರ ತಂಡವನ್ನ ರಚನೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಹೊತ್ತಿಗೆ ಅಲ್ ಫಲಾ ಯೂನಿವರ್ಸಿಟಿಯ ಇನ್ಸೈಡ್ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಕಣ್ಣು ಸಂಪೂರ್ಣವಾದಂತ ಒಳಗಿನ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಈ ಒಂದು ಈ ಹಲತೆಯಲ್ಲಿ ನಡೀತಾ ಇದೆ, ಯಾರ್ಯಾರು ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ. ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗೆ. ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್, ಯಾವ ಟಿವಿಗಳಲ್ಲೂ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಟೆರರ್ ಲ್ಯಾಬ್ ಅಲ್ ಫಲಾಹ ವಿವಿಯ ಒಳಗೆ ಹೇಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು? ಅಲ್ ಫಲಾಹ ವಿವಿಯಲ್ಲೇ ತಯಾರಾಗ್ತಿತ್ತ ಬಾಂಬ್. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾಹ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾವ ಟಿವಿಗಳಲ್ಲೂ ಇಲ್ಲದ ದೃಶ್ಯ ರಿಪಬ್ಲಿಕ್ ಕ್ಯಾಮರಾದಲ್ಲಿ ಸರಿಯಾಗಿದೆ. ಟೆರರ್ ಲ್ಯಾಬ್ ಅಲ್ ಫಲಾಹ ವಿವಿಯಲ್ಲಿ ಅಲ್ಲಿನ ದೃಶ್ಯ ಯಾವ ರೀತಿಯಾಗಿದೆ, ಆ ಎಲ್ಲಾ ದೃಶ್ಯಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಅಲ್ ಫಲಾಹ ವಿವಿಯಲ್ಲೇ ಬಾಂಬ್ ತಯಾರಾಗ್ತಿತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾಹ ವಿವಿ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಎಲ್ಲೂ ಇಲ್ಲದ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಫರೀದಾಬಾದ್ನ ಅಲ್ ಫಲಾಹ ವಿಶ್ವವಿದ್ಯಾಲಯ ಇದು. ಈ ಒಂದು ವಿವಿಯಲ್ಲಿ ಇಲ್ಲಿ ಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಎಷ್ಟು ವಿಶಾಲವಾಗಿದೆ ನೋಡಿ. ನೋಡಿ, ದೆಹಲಿ ಸ್ಫೋಟದ ಬೇಗ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಎಲ್ಲೂ ಇಲ್ಲದಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನೋಡಿ ಎಷ್ಟು ವಿಶಾಲವಾಗಿದೆ ಈ ಒಂದು ವಿವಿ. ಇಲ್ಲಿ ಈ ಡಾಕ್ಟರ್ಸ್ಗಳು ಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರು, ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಕೆಮಿಕಲ್ ಅನ್ನ ತಯಾರು ಮಾಡ್ತಾ ಇದ್ರು, ರೆಸಿನ್ ಅನ್ನೋ ಕೆಮಿಕಲ್ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಮೂಡುತ್ತೆ. ನೋಡಿ ಎಷ್ಟು ವಿಶಾಲವಾಗಿದೆ ಈ ಒಂದು ವಿವಿ ಅಂತ. ಆ ವಿವಿಯ ಎಲ್ಲಾ ದೃಶ್ಯಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಫರೀದಾಬಾದ್ ನಲ್ಲಿರುವಂತಹ ವಿವಿ ಇದು. ವಿವಿ ಒಳಗಿನ ದೃಶ್ಯ ಇದು. ನೋಡಿ, ಒಳಗಿನ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಾ. ತುಂಬಾ ದೊಡ್ಡದಾದಂತ ವಿಶ್ವವಿದ್ಯಾಲಯ ಇದು. ಇಲ್ಲಿ ಡಾಕ್ಟರ್ಸ್ಗಳು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ರು.
ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ರಂಜಿತ್ ಚಿರಿಯಾರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇದೀಗ ಆ ಸ್ಥಳದಲ್ಲಿದ್ದೀರಿ, ಏನೆಲ್ಲ ಮಾಹಿತಿ ಇದೆ ಅಂತ? खंडिता प्रवीण, फर्स्ट ऑन विविया अंदर का विजुअल, कैंपस कैसा है? 200ರಿಂದ 250 ವೈದ್ಯರು ಒಳಗಡೆ ಇದ್ದಾರೆ. 200ರಿಂದ 250 ವೈದ್ಯರು ಒಳಗಡೆ ಇದ್ದಾರೆ. 40 ಜನ ವೈದ್ಯರು ಕಾಶ್ಮೀರ ಮೂಲದವರಾಗಿದ್ದಾರೆ. 700 ಕೋಟಿ ವ್ಯವಹಾರ ನಡೆಯುತ್ತೆ. ಇದು ಯಾವುದೇ ಗವರ್ಮೆಂಟ್ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆ, ಯೂನಿವರ್ಸಿಟಿ ಅಲ್ವೇ ಅಲ್ಲ. ಇದು ಕಂಪ್ಲೀಟ್ಲಿ ಪ್ರೈವೇಟ್ ವಿಜುವಲ್. ಸೌದಿಯಿಂದ ಫಂಡಿಂಗ್ ಆಗುತ್ತೆ, ಬೇರೆ ಇಸ್ಲಾಂ ರಾಷ್ಟ್ರಗಳಿಂದ ಫಂಡಿಂಗ್ ಆಗುತ್ತೆ. ಈ ವಿವಿಯ ಇನ್ಸೈಡ್ ದೃಶ್ಯ ನಮಗೆ ಲಭ್ಯ ಆಗಿದೆ. ಒಳಗಡೆ ಇನ್ವೆಸ್ಟಿಗೇಷನ್ ಹೇಗಾಗ್ತಾ ಇದೆ ಅನ್ನೋದು ಫಸ್ಟ್ ಆನ್ ರಿಪಬ್ಲಿಕ್ ನಲ್ಲಿ ಫಸ್ಟ್ ಈಗ ವಿಡಿಯೋ ಲಭ್ಯ ಆಗಿದೆ. ಅದರ ಪ್ರಕಾರ ಒಳಗಡೆ ಏನು ಈ ಹೊತ್ತಿಗೆ ಬೇರೆ ಈ ವಿವಿಯ ಇನ್ಸೈಡ್ ದೃಶ್ಯ ನಮಗೆ ಇದೆ ಅನ್ನೋದು ಫಸ್ಟ್ ಆನ್ ರಿಪಬ್ಲಿಕ್ ನಲ್ಲಿ ಫಸ್ಟ್. ಅದರ ಪ್ರಕಾರ ಒಳಗಡೆ ಏನ್ ಈ ಹೊತ್ತಿಗೆ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಹರಿಯಾಣದ ಪೊಲೀಸರು ಈ ಹೊತ್ತಿಗೆ ಒಳಗಡೆ ಹೋಗ್ತಾ ಇರುವಂತ ದೃಶ್ಯ ಅದೆಲ್ಲ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಅಲ್ ಫಲಾಹ ಯೂನಿವರ್ಸಿಟಿಯ ಒಳಗೆ ನೀವು ನೋಡಬಹುದು ಕ್ಯಾಂಪಸ್ ಎಷ್ಟು ವಿಶಾಲವಾಗಿದೆ ಅನ್ನೋದು. ಜೊತೆಗೆ ಈಗ ನೋಡ್ತಾ ಇದ್ದೀರಲ್ಲ ಈ ದೃಶ್ಯದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇನ್ಸೈಡ್ ವಿಜುವಲ್. ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆರಂಭದಲ್ಲಿ ಒಬ್ರು ರಿಟೈರ್ಡ್ ಆರ್ಮಿ ಈ ವಿವಿಯನ್ನ ಈಗ ಇದರನ್ನ ಈ ಮ್ಯಾನೇಜ್ಮೆಂಟ್ ಯಾರು ಏನು ಅನ್ನುವಂತ ಮಾಹಿತಿಯೂ ಕೂಡ ಜಾವೇದ್ ಅಹಮದ್ ಸಿದ್ದಿಕಿ ಕೂಡ ಒಂದು ಕುತೂಹಲ ಇದೆ. ಈಗಷ್ಟೇ ಈ ವಿವಿಯ ಆಡಳಿತ ಮಂಡಳಿ ನಮಗೊಂದು ನೋಟಿಸ್ ಅನ್ನ ಕೊಟ್ಟಿದೆ. ಅದ್ರ ಪ್ರಕಾರ ನಮ್ಮ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಒಳಗಡೆ ಇನ್ಸೈಡ್ ಏನ್ ನಡೀತಾ ಇದೆ, ಯಾವ ಹಂತದಲ್ಲಿ ಇದೆ ತನಿಖೆ, ಜೊತೆಗೆ ಒಳಗಡೆ ಕ್ಯಾಂಪಸ್ ಎಂಟ್ರಿ ಆದಾಗ ನಮ್ಗೆ ಏನ್ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಈಗ ಬ್ರೇಕ್ ಮಾಡ್ತಾ ಇದೆ. ಆ ದೃಶ್ಯವನ್ನ ತಾವೇನ್ ನೋಡ್ತಾ ಇದ್ರಲ್ಲ, ಈ ವಿವಿಯ ಒಳಗಡೆ ಏನು ನಡೀತಾ ಇತ್ತು ಅನ್ನೋದು ನೋಡಿ. ಶಾಹೀನ್ ಸೇರಿದಂತೆ ಮುಜಾಮಿರ್ ಸೇರಿದಂತೆ 5 ವರ್ಷಗಳಿಂದ ಈ ಮುಜಾಮಿರ್ ಇಲ್ಲಿ ವರ್ಕ್ ಮಾಡ್ತಾ ಇದೆ, 5 ವರ್ಷಗಳಿಂದ. ಜೊತೆಗೆ ಉಮರ್ ನಬಿ ಏನಿದಾರಲ್ಲ, ಆತ 7 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದಂಥದ್ದು ಮಾಹಿತಿ ಲಭ್ಯ ಆಗಿದೆ. ಆತನಿಗೆ ಸಪರೇಟ್ ಆಗಿ ಒಂದು ಕ್ಯಾಬಿನ್ ಇಟ್ಟು ಒಳಗಡೆ ಆ ಕ್ಯಾಬಿನ್ ಅನ್ನ ಈಗ ಸಂಪೂರ್ಣವಾಗಿ ಏನು ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಅವರು ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸುಮಾರು 42ಕ್ಕೂ ಹೆಚ್ಚು ಕೆಲವು ಈ ಪ್ರಕರಣದ ಏನು ವಿಟ್ನೆಸ್ ಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಈ ಒಂದು ಒಳಗಡೆ ನಡೀತಾ ಇದ್ದಂತ ಈ ವೈಟ್ ಕಾಲರ್ ಟೆರರಿಸಂ ಏನಿದೆ ಅದನ್ನ ಈಗ ಮಟ್ಟ ಹಾಕುವಂತ ಇನ್ವೆಸ್ಟಿಗೇಷನ್ ಟೀಮ್ ಎಂಟ್ರಿ ಆಗಿದೆ. ಎನ್ಐಎ ಸ್ಪೆಷಲ್ 10 ಜನರ ತಂಡವನ್ನ ರಚನೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಹೊತ್ತಿಗೆ ಅಲ್ ಫಲಾಹ ಯೂನಿವರ್ಸಿಟಿಯ ಇನ್ಸೈಡ್ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಕಣ್ಣು ಸಂಪೂರ್ಣವಾದಂತ ಒಳಗಿನ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಈ ಒಂದು ಈ ಹಲತೆಯಲ್ಲಿ ನಡೀತಾ ಇದೆ, ಯಾರ್ಯಾರು ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗೆ.